ನಮಸ್ಕಾರ, ನಾನು ಡಾಕ್ಟರ್ ಶಾಂಭವಿ. ಇವತ್ತು ನಾನು ಆಯುರ್ ಬ್ರಹ್ಮ ವೆಲ್ನೆಸ್ ಅವರ ಪ್ರಾಡಕ್ಟ್ಸ್ಗಳಿಂದ ಕೆಲವೊಂದು ಪ್ರಾಡಕ್ಟ್ಸು ವಿವರವಾಗಿ ಹೇಳ್ತೀನಿ. ಫಸ್ಟಾಗಿ ಸ್ಟಮಕ್ ಕೇರ್ ಅಂತ. ಸ್ಟಮಕ್ ಕೇರು ಈಗ ಅಡ್ವಾನ್ಸ್ ವರ್ಜನಲ್ಲಿ SK ಪವರ್ ಪ್ಲಸ್ ಅಂತ ತಂದಿದ್ದಾರೆ. ಇದನ್ನು ಯಾರೆಲ್ಲ ತೊಗೋಬೋದು, ಯಾಕೆ, ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಯಾವುದೆಲ್ಲ ಡಿಸೀಸಸಲ್ಲಿ ತೊಗೊಳ್ಬೋದು ಅಂತ ನಾನು ಹೇಳ್ಕೊಡ್ತೇನೆ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆಲ್ಮೋಸ್ಟ್ ಜಂಕ್ಸ್ ತಿನ್ನೋದ್ರಿಂದ ಮಕ್ಕಳಿಂದ ಇಟ್ಕೊಂಡು ದೊಡ್ಡವ್ರವರೆಗೂ ಎಲ್ರಿಗೂ ತುಂಬ ಕಾಮನ್ ಆಗಿ ಕಾಡ್ತಿರೋದು ಅಂತಂದರೆ ಅಜೀರ್ಣ. ಯಾವುದು ಊಟ ಮಾಡಿರೋದು ಪ್ರಾಪರಾಗಿ ಡೈಜೆಸ್ಟ್ ಆಗದೆ ಕಾನ್ಸ್ಟಿಪೇಷನ್ ಆಗೋದು, ಇಲ್ಲ ಕೆಲವೊಂದು ಸಲ ಲೂಸ್ ಸ್ಟೂಲ್ ಆಗೋದು, ಈ ಥರ ಎಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಿದೆ. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಸ್ಟಮಕ್ ಕೇರ್ನ ಕೊಡ್ತೀವಿ. ಸ್ಟಮಕ್ ಕೇರ್ ಹೇಗೆ ವರ್ಕ್ ಆಗುತ್ತಂತಂದರೆ, ಇದರಲ್ಲಿರೋದು ಅರಗ್ವದ, ತ್ರಿವೃತ್, ಶುಂಠಿ ಮತ್ತು ತ್ರಿಫಲ ಏನು ಮಾಡುತ್ತಂದರೆ ಇಂಟೆಸ್ಟೈನ್ ಕ್ಲೆನ್ಸಿಂಗ್ ಮಾಡುತ್ತೆ. ಸೊ ನಿಮ್ಮದು ಇಂಟೆಸ್ಟೈನಲ್ಲಿ ಯಾವುದೇ ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ ಆಗಿರ್ಬೋದು, ಸಮಥಿಂಗ್ ಏನೋ ಒಂದು ಇನ್ಫೆಕ್ಷಿಯಸ್ ಪಾರ್ಟ್ ಆಗಿರ್ಬೋದು, ಅದನ್ನೆಲ್ಲ ಕ್ಲೆನ್ಸ್ ಔಟ್ ಮಾಡಿ ಬಾಡಿನ ಟಾಕ್ಸಿನ್ಸ್ ಫ್ರೀ ಮಾಡುತ್ತೆ. ಇದನ್ನೆಲ್ಲ ಎಷ್ಟು ವರ್ಷದವರೆಗೂ ತೊಗೋಬೋದು ಅಂತಂದರೆ 6 ಇಯರ್ಸ್ ಮೇಲ್ಪಟ್ಟವರಿಂದ ಇಟ್ಕೊಂಡು ಅಪ್ ಟು ಓಲ್ಡ್ ಏಜಲ್ಲಿ ಎಲ್ಲರೂ ಕೂಡ ತೊಗೋಬೋದು. ಸೊ ಇದು ಕಾನ್ಸೆಪ್ಟ್ ಯಾಕೆ ನಾವು ಈ ಪ್ರಾಡಕ್ಟ್ನ ಮಾರ್ಕೆಟಿಗೆ ತಂದಿರೋದಂದರೆ, ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಪಂಚಕರ್ಮದಲ್ಲಿ ಒಂದಿರೋದು. ಅದು ಕರ್ಮ ಯೂಶ್ವಲಿ 7 to 15 ಡೇಸು ನೋಡಿಬಿಟ್ಟು ಪ್ರಕೃತಿ ಎಲ್ಲ ಅಸೆಸ್ ಮಾಡಿ ಅದನ್ನು ಫಿಕ್ಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಅಷ್ಟೊಂದು ಸಮಯ ಇಲ್ಲದೆ ಇರೋದ್ರಿಂದ ಒಬ್ಬರು ಪಂಚಕರ್ಮ ಥಿಯೇಟರ್ಗೆ ಹೋಗಿ ಅಷ್ಟು ಪಂಚಕರ್ಮ ಮಾಡಿಸ್ಕೊಳ್ಳೋದಾಗಲಿ, ವಿರೇಚನ ಮಾಡಿಸ್ಕೊಳ್ಳೋದಾಗಲಿ ಯಾರಿಂದಲೂ ಆಗ್ತಿಲ್ಲ. ಸೊ ಅದಕ್ಕಾಗಿ ನಾವೊಂದು ಅವ್ರಿಗೆ ಶೆಡ್ಯೂಲ್ ಫ್ರೆಂಡ್ಲಿ ಅಥವಾ ಡೇ ಬೈ ಡೇಯಲ್ಲಿ ತೊಗೋಬೋದು ಅಂತ ಹೇಳಿ ಈ ಪ್ರಾಡಕ್ಟ್ನ ತಂದಿರೋದು. ಈ ಪ್ರಾಡಕ್ಟು ನಿತ್ಯ ವಿರೇಚನ ಥರ ವರ್ಕ್ ಆಗುತ್ತೆ. ಇಂಟೆಸ್ಟೈನ್ ಕ್ಲೆನ್ಸಿಂಗ್ ಅಲ್ಲದೆ ನಿಮ್ಮದು ಜೀರ್ಣಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಅದ್ರ ಜೊತೆಗೆ ಫ್ಯಾಟ್ ಬರ್ನ್ ಇರುತ್ತೆ. ಆಮೇಲೆ ಲಿವರ್ ಮಾರ್ಬಿಡಿಟೀಸ್ ಏನಾಗುತ್ತಲ್ವ, ಲಿವರ್ ಮಾರ್ಬಿಡಿಟೀಸ್ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ರಿಸಲ್ಟ್ಸ್ ತೋರಿಸಿದೆ. ಆ್ಯಂಡ್ ಯಾವುದೆಲ್ಲ ಡಿಸೀಸಲ್ಲಿ ಯೂಶ್ವಲಿ ತೊಗೋಬೋದು ನಾವು ಇದನ್ನು ಅಂತಂದರೆ, ಕಾನ್ಸ್ಟಿಪೇಷನ್ ಆಗಲಿ ಅಥವಾ ಅಂದರೆ ಮಲಬದ್ಧತೆ ಇರ್ಬೋದು, ಹೊಟ್ಟೆ ಉಬ್ಬರ ಇರ್ಬೋದು, ಆ್ಯಸಿಡಿಟಿ ಇರ್ಬೋದು, ಆ್ಯಂಡ್ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ರಿಫ್ಲಕ್ಸ್ ಇರುತ್ತೆ, ಅದರಲ್ಲಿ ಕೂಡ ಇದು ತುಂಬ ಕ್ರಿಯಾಶಾಲಿಯಾಗಿದೆ. ಮತ್ತು ಕೆಲವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ತುಂಬ ಲೈಕ್ ಥೈರಾಯ್ಡ್ ಆಗಿರ್ಬೋದು ಅಥವಾ PCOD ಇರ್ಬೋದು, ತುಂಬ ಕಾಮನ್ ಆಗಿ ಬರ್ತಿರೋದು ಇತ್ತೀಚೆಗೆ. ಆ ಕೇಸಸ್ ಎಲ್ಲ ಇದು ತೊಗೊಳೋದ್ರಿಂದ ಏನಾಗುತ್ತಂದರೆ, ನಿಮ್ಮದು ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಪರಾಗಿ ವರ್ಕ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಲೀಪ್ ಶೆಡ್ಯೂಲು ಇಂಪ್ರೂವ್ ಆಗುತ್ತೆ. ಇದೆರಡು ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಹಾರ್ಮೋನಲ್ ಸೆಕ್ರೇಷನ್ಸ್ ಏನಿದೆ ಅಲ್ವಾ, ಅದು ಬ್ಯಾಲೆನ್ಸ್ ಆಗಿ ಬರುತ್ತೆ. ಸೊ ಹಾರ್ಮೋನ್ ಸೆಕ್ರೇಷನ್ಗೆ ನಾವು ಒಂದು ಸಲ ಪ್ರಾಪರಾಗಿ ಬ್ಯಾಲೆನ್ಸಲ್ಲಿ ಇಟ್ಕೊಂಡ್ರೆ ನಿಮ್ಮದೆಲ್ಲ ಏನೋ ಇಂಬ್ಯಾಲೆನ್ಸಿಂದ ಆಗಿರೋ ಸಿಮ್ಟಮ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಆ್ಯಸ್ ಅ ಬಾಡಿ ಕ್ಲೆನ್ಸಿಂಗ್ ಆ್ಯಂಡ್ ಟಾಕ್ಸಿನ್ಸ್ ಫ್ರೀ ಮಾಡೋಕ್ಕೆ ಮೇಯ್ನಾಗಿ ಉಪಯೋಗವಾಗಿರೋದು. ಸೊ ಇದು ಹೇಳಿದ್ದಲ್ವ, ಈಗ ಅಡ್ವಾನ್ಸ್ ವರ್ಜನಲ್ಲಿರೋದು SK ಪವರ್ ಪ್ಲಸ್ ಅಂತ. ಸೊ ಈ ಎಲ್ಲ ಡಿಸೀಸಸ್ಗಳಲ್ಲಿ ನಿಮಗೆ ಏನೋ ತೊಂದರೆ ಇದ್ದರೂ, ನಿಮಗೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನೀವು ಕನ್ಸಲ್ಟೇಷನ್ ಮುಖಾಂತರನೂ ತೊಗೋಬಹುದು. ಅದಕ್ಕೂ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಆಯುರ್ ಬ್ರಹ್ಮ ವೆಲ್ನೆಸ್ ಅವರ SNE ಆಯುರ್ ಫಾರ್ಮಸಿಗೂ ವಿಸಿಟ್ ಮಾಡ್ಬೋದು, ಅಥವಾ ಅವ್ರದ್ದು ಮೇನ್ ಪೇಜಲ್ಲಿ ವಿಸಿಟ್ ಮಾಡಿ ಕಾಲ್ ಮಾಡಿ ಕೂಡ ಕೇಳ್ಕೊಬೋದು. ಕನ್ಸಲ್ಟೇಷನ್ ಮುಖಾಂತರ ಕೂಡ ತೊಗೋಬೋದು.